ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮಠಕ್ಕೆ ಒಟ್ಟು 60 ಸಂಸ್ಥಾನಗಳು ಸೇರುತ್ತೆ. ಮಹಾರಾಜರು ಕೂಡ ನಿನ್ನ ಮಾತನ್ನ ಕೇಳ್ತಾರೆ. ಈ ಮಠದ ಆಸ್ತಿಯನ್ನ ಲೆಕ್ಕ ಹಾಕೋದೇ ಕಷ್ಟ. ಇಲ್ಲಿ ಇಲ್ಲಿ ನೀನು ವಿಜೃಂಭಿಸ್ಬೇಕು. ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ನಿನ್ನ ಆಸೆ ಈಡೇರ್ತು ಅನ್ಕೋ. ಹೇಗೆ ಈಡೇರುತ್ತೆ? ನೀನು ಈ ರೀತಿ ಇದ್ರೆ ಗುರುಗಳ ಅವಕೃಪೆಗೆ ಬೇರೆ ಗುರಿಯಾಗಿದ್ಯಾ? ಹೋಗಿ ಗುರುಗಳನ್ನ ಮೆಚ್ಚು. ನಿನಗಿರೋ ಜ್ಞಾನಕ್ಕೆ ಅದು ಖಂಡಿತ ಕಷ್ಟವಾದ ಕೆಲಸ ಅಲ್ಲ. ಆ ವೆಂಕಟನಾಥನ್ನ ನೋಡು, ಅವನು ದಿನೇ ದಿನೇ ಬೆಳಗ್ತಾ ಇರೋದನ್ನ ನೋಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅವನು ಮಧುರೆ ಕಡೆ ಹೋದವನು ತೊಲಗ್ದ ಅನ್ಕೊಂಡೆ, ಆದ್ರೆ ಮತ್ತೆ ಮಠದ ಕಡೆ ಒಕ್ಕರ್ಸ್ಕೊಂಡಿದ್ದಾನೆ. ಅವನು ಕಾಲಿಟ್ಟ ಕಡೆ ಎಲ್ರೂ ತನ್ನ ಮಾತಿನ ಮೋಡಿಯಿಂದ ವಶ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಗುರುಗಳನ್ನ ಒಂದ್ಸತಿ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಲೇ ಭೋಗೇಂದ್ರ, ನಿನಗೋಸ್ಕರ ಅಲ್ಲದೆ ಇದ್ರು ನನಗೋಸ್ಕರನಾದ್ರೂ ಸ್ವಲ್ಪ ಬದಲಾಗೋ. ಆಯ್ತು, ಆಗ್ಲಿ. ಗುರುಗಳ ಆಶೀರ್ವಾದ ಪಡ್ಕೊಂಡು ಬರ್ತೀನಿ. ಅಪ್ಪ ತಿನ್ನೋದಕ್ಕೇನು ತರ್ಲಿಲ್ವಾ? ಮಗನ್ಗೆ ತಿನ್ನೋದಕ್ಕೆ ಒಂದು ಗೊನೆ ಬಾಳೆಹಣ್ಣು ತೋರ್ಲಿಲ್ಲ. ಬದಲಾಗ್ಬೇಕಂತೆ, ಬದಲಾಗ್ಬೇಕು. ಹೌದು, ಅತ್ತೆ ಹೇಳ್ತಿರೋದು ಸರಿ ಇದೆ. ಹೇಗೂ ವೆಂಕಟನಾಥ ಅಲ್ಲೇ ಇದ್ದಾನೆ, ನಾಳೆನೆ ಹೊರಡು. ಅವನು ನೋಡ್ದಾಗತ್ತೆ. ಗುರುಗಳಿಗೆ ಅವನ ಮೇಲೆ ವಿಶೇಷವಾದ ಪ್ರೀತಿ ಇರೋದ್ರಿಂದ ಈ ವಿಷಯದ ಬಗ್ಗೆ ಸ್ಪಷ್ಟತೆನೂ ಸಿಗುತ್ತೆ. ಹಾ, ಬುತ್ತಿ ಸಿದ್ಧ ಮಾಡ್ತೀನಿ. ನಾಳೆ ಮುಂಜಾನೆನೆ ಹೊರಟ್ಬಿಡಿ. ಅಮ್ಮ, ನೆನದವರ ಮನದಲ್ಲಿ ನಿನ್ನ ವಿಷಯನೇ ಮಾತಾಡ್ತಿದ್ವಿ. ಅಷ್ಟ್ರಲ್ಲಿ ನೀನೇ ಬಂದೆ ನೋಡು. ಹೋದ ಕೆಲಸ ಏನಾಯ್ತು? ಗುರುಗಳು ಸಿಕ್ಕಿದ್ರಾ? ಗುರುಗಳ ದರ್ಶನನೂ ಆಯಿತು, ಗುರುಗಳ ಮಾರ್ಗದರ್ಶನನೂ ಆಯಿತು. ಅವರು ನನಗೆ ಅಧ್ಯಾಪಕ ಹುದ್ದೆಯನ್ನ ದಯಪಾಲಿಸಿದ್ದಾರೆ. ಹೌದಾ? ನಾನು ಹೇಳಿಲ್ವಾ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಅಂತ? ಅಧ್ಯಾಪಕ ಹುದ್ದೆ ಅಂದರೆ ನಿನ್ನ ಜ್ಞಾನ ಭಂಡಾರ ವಿಸ್ತಾರವಾಗುತ್ತೆ, ಕೈಗಿಷ್ಟು ಪಗಾರನೂ ಸಿಗುತ್ತೆ. ಹಂಡೆ ಕಳ್ಕೊಂಡು ಲೋಟ ಸಿಕ್ಕಿದ್ದಕ್ಕೆ ಸಂಭ್ರಮ ಪಡೋ ಹಾಗಾಗಿದೆ ನಮ್ಮ ಸ್ಥಿತಿ. ತಮ್ಮನ ಹುದ್ದೆ ಆಗಿರ್ಲಿ, ಅಣ್ಣನ ಹುದ್ದೆ ಹೋಯ್ತಲ್ಲ, ಮೊದಲು ಅದನ್ನ ವಿಚಾರಿಸಿ. ಅದು ನನಗೆ ಅಲ್ಲೇ ಗೊತ್ತಾಯ್ತು ಅತ್ಗೆ. ಭೋಗೇಂದ್ರ ಈ ವಿಷಯದಲ್ಲಿ ಹಸ್ತಕ್ಷೇಪ ನಡೆಸಿರೋದು ನಿಜ. ಹಾಗಿದ್ಮೇಲೆ ಅವನ್ನ ದಂಡಿಸಿ ಕೇಳಬೇಕಾಗಿತ್ತು. ಈಗ ಅದಕ್ಕೆ ಸಮಯ ಸರಿಯಿಲ್ಲ ಅತ್ತಿಗೆ. ನಾವು ಅವನ ವಿರುದ್ಧ ಹೋದ್ರೆ ನಮಗೆ ಪ್ರತಿಕೂಲ ಆಗಬಹುದು. ಭೋಗೇಂದ್ರನ ಮನಸ್ಸು ಈಗಿನ್ನೂ ಉಕ್ಕೇರಿದ ಹಾಲಿನಂತಿದೆ. ಅದಕ್ಕಿನ್ನಷ್ಟು ಉಡಿ ಹಾಕಿದ್ರೆ ಹಾಲು ಉಕ್ಕುತ್ತೆ, ಜೊತೆಗೆ ಸುಟ್ಟು ವಾಸನೆ ಸುತ್ತಲೂ ಹರಡುತ್ತೆ. ಆಗ ಚೆಲ್ಲಿದ ಹಾಲಿಗಿಂತ ಉರಿ ಹಾಕಿದವರೇ ಅಪವಾದ ಹೊರಬೇಕಾಗುತ್ತೆ. ಅದಕ್ಕಿಂತ ಅದರ ಮೇಲೆ ಒಂದಿಷ್ಟು ಗಾಳಿ ಬೀಸಿ ತಣ್ಣಗಾಗಕ್ಕೆ ಬಿಡಬೇಕು. ಆಗ ಹಾಲು ಉಕ್ಕಲ್ಲ, ನಮ್ಮ ಬೆರಳು ಸುಡಲ್ಲ. ಅಂದ್ರೆ ಅಲ್ಲಿವರೆಗೂ ನಮ್ಮ ಕೈಲಿರೋ ಅಧಿಕಾರನ ಬಿಟ್ಕೊಟ್ಟು ಇನ್ಯಾರಿಗೋ ಬೇರೆಯವ್ರಿಗೆ ಬಿಡ್ಬೇಕಾ? ಅಧಿಕಾರ ಶಾಶ್ವತವೇ ಅಣ್ಣ. ಇವತ್ತು ನಮ್ಮ ಕೈಲಿ, ನಾಳೆ ಬೇರೆಯವರ ಕೈನಲ್ಲಿ, ನಾಳಿದ್ದು ಮತ್ತೊಬ್ಬರ ಕೈಲಿ. ಹೇಗಿದ್ರೂ ಮಠಾನೇ ದಾನ ಮಾಡಿರೋ ಭೂಮಿ ಇದೆ. ನಾವೇ ಬೇಸಾಯ ಮಾಡಿದ್ರೆ ಸಂಸಾರ ನಡೆಸೋದು ಕಷ್ಟ ಆಗಲ್ಲ. ಜೊತೆಗೆ ನನಗೂ ಹುದ್ದೆ ಸಿಕ್ಕಿದೆ, ಅದರಿಂದನೂ 4 ಕಾಸು ಬರುತ್ತೆ. ಸಾಕಲ್ವಾ? ವೈರಾಗ್ಯದ ಮಾತುಗಳಿಂದ ಜೀವನ ಸಾಗೋದಿಲ್ಲ ವೆಂಕಟನಾಥ. ಈ ವಿಚಾರ ಗುರುಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ, ಮೊದಲು ಅದನ್ನು ತಿಳ್ಕೊಂಡು ಅವ್ರ ಹತ್ರ ಪ್ರಸ್ತಾಪಿಸಬೇಕು. ಅವ್ರೇನು ಹೇಳ್ತಾರೋ ಆಮೇಲೆ ಮುಂದಿನ ಮಾತು. ನಿನ್ನ ಮಗ ನಿನ್ನ ಮಾತುಗಾದ್ರೂ ಬೆಲೆ ಕೊಟ್ಟನ? ಅವನಿಗೆ ನಮ್ಮ ವಂಶದ ಕೆಚ್ಚು, ಗಂಡೆದೆ, ಭಂಡಧೈರ್ಯ ಸಹಜವಾಗಿ ಬಂದ್ಬಿಟ್ಟಿದೆ. ಅದನ್ನು ನೀನು ಸಹಿಸ್ಕೋಬೋದು, ಆದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಹಿಸ್ಕೊಳ್ಬೇಕಾಗತ್ತೆ. ನಿಮಗೆ ಸೇರಬೇಕಾದದನ್ನೆಲ್ಲ ಬಂಡಿಗಳಲ್ಲಿ ಆವಾಗವಾಗ ಸೇರಿಸ್ತಾ ಇದ್ದೀವಿ ಅಲ್ವೇ? ಹಾಗೆ ನನಗೆ ಸೇರಿದ್ದನ್ನು ತಾವು ಸಹಿಸ್ಕೊಳ್ಬೇಕಾಗತ್ತೆ.
ನಾವು ಲೆಕ್ಕದಲ್ಲಿ ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸಿ ಆಗಿದೆ. ಸುಧೀಂದ್ರ ಗುರುಗಳು ಈಗ ಲೆಕ್ಕಪತ್ರದಲ್ಲಿ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ನನಗೂ ಕಷ್ಟವಾಗಿದೆ. ಅದನ್ನ ನೀವು ನಿಭಾಯಿಸ್ತೀರಾ ಬಿಡಿ. ಆದರೆ ನನಗೀಗ ಬಂಡೆಕಲ್ ತಲೆ ಮೇಲೆ ಬಿದ್ದ ಹಾಗಾಗಿದೆ. ವೆಂಕಟನಾಥ ಮಠಕ್ಕೆ ಬಂದು ಹೋದ ಅಂತ ಗೊತ್ತಾದ ಮೇಲೆ ನಾನು ಮಠಕ್ಕೆ ಓಡೋಡಿ ಬಂದೆ. ಗುರುಗಳ ಹತ್ರ ಏನೋ ಚರ್ಚೆ ನಡೆದಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನಮಗೇನು ಬರಲಿಲ್ವಲ್ಲ. ಅವರ ಮಾತುಗಳೆಲ್ಲ ಗುಟ್ಟಾಗಿರುತ್ತೆ. ಮೇಲಾಗಿ ಅದನ್ನು ನಾವು ಕದ್ದು ಕೇಳಿಸ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದರೆ ಸುಧೀಂದ್ರ ಗುರುಗಳು ಇರುವೆಯ ಹೆಜ್ಜೆ ಶಬ್ದಗಳನ್ನು ಕೇಳಿಸ್ಕೊಳ್ತಾರೆ. ಆ ವೆಂಕಟನಾಥ ಮಧುರೆನಲ್ಲಿದ್ದವನು. ಅವನ ಭಾವನೆ ನೆರವಿನಿಂದ ರಾಜರ ಆಸ್ಥಾನದಲ್ಲೇ ಏನೋ ಒಂದು ಕೆಲಸ ಕೆಟ್ಟಿಸ್ಕೊಂಡು ಹಾಯಾಗಿರ್ಬೋದಾಗಿತ್ತು. ಇಲ್ಲಿಗೆ ಯಾಕೆ ಬಂದು ಒಕ್ಕರ್ಸ್ಕೊಂಡೋ? ಗುರುಗಳೇನಾದರೂ ಕರೆಸ್ಕೊಂಡ್ರ? ಇರಬಹುದು. ಆದರೆ ಈ ವಿಚಾರ ನಮ್ಗೆ ಯಾವುದೂ ತಿಳಿದಿಲ್ಲ. ನಾನು ಮಠದಲ್ಲಿ ಮುಖ್ಯ ಸ್ಥಾನದಲ್ಲಿದ್ದರೂ ಇತ್ತೀಚಿನ ಯಾವುದೇ ಮುಖ್ಯ ಸಮಾಚಾರಗಳು ನನ್ನ ಕಿವಿಗೆ ಬೀಳ್ತಾ ಇಲ್ಲ. ಅಷ್ಟು ಸೂಕ್ಷ್ಮಮತಿಗಳು ಇಬ್ಬರು ಗುರುಗಳು. ಅಲ್ಲ, ಆ ಗುರುರಾಜ ಪದೇ ಪದೇ ಮಠದ ಹತ್ರ ಬರ್ತಾ ಇದ್ದಾನೆ. ಈಗ ಅವನ ತಮ್ಮನೂ ಬರ್ತಾ ಇದ್ದಾನೆ. ಅವರಿಬ್ಬರು ಏನಾದರೂ ಸೇರಿ ಗುರುಗಳನ್ನು ಮೆಚ್ಚಿಸಿ ಮಠದಲ್ಲಿ ಆವರಿಸ್ಕೊಂಡ್ರೋ ನಮ್ಮನ್ನು ಖಂಡಿತವಾಗಿಯೂ ಹೊರಗೆ ಹಾಕ್ಬಿಡ್ತಾರೆ. ಇದೇ ಕಾರಣಕ್ಕೆ ನಿನ್ನ ಮಗ ಭೋಗೇಂದ್ರನಿಗೆ ನಾನು ಆಗಾಗ ಬುದ್ಧಿ ಹೇಳೋದು. ಅದು ಬಿಡಿ, ಅವನನ್ನು ನಾನು ಸರಿ ಮಾಡ್ತೀನಿ. ಆದರೆ ಆ ವೆಂಕಟನಾಥ ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕಾದರೂ ನಾನು ಪದೇ ಪದೇ ಮಠಕ್ಕೆ ಬರ್ತಾ ಇರ್ತೀನಿ. ಇರಲಿ, ಮೊದಲು ಗುರುಗಳನ್ನ ಭೇಟಿ ಮಾಡ್ಕೊಂಡು ಬರ್ತೀನಿ. ಈಗ ಅದು ಸಾಧ್ಯವಿಲ್ಲ. ಯಾಕೆ? ಹಿರಿಯ ಗುರುಗಳು ಯೋಗ ನಿದ್ರೆಯಲ್ಲಿದ್ದಾರೆ. ಸುಧೀಂದ್ರ ಗುರುಗಳು ಪೂಜೆಯಲ್ಲಿದ್ದಾರೆ. ಇನ್ನು 2 ದಿನ ಯಾರನ್ನೂ ನೋಡೋದಿಲ್ಲ. ಛೇ, ಈಗಿನ ಪರಿಸ್ಥಿತಿನಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಹೋಗೋ ಹಾಗೆ ಇಲ್ಲ. ಅಲ್ಲ, ನನ್ನ ಮಗನಿಂದ ಏನಾದರೂ ತಪ್ಪುಗಳಾಗಿದ್ರೆ? ಆಗಿದ್ರೆ ಅಲ್ಲ, ಆಗಲೇ ಸಾಕಷ್ಟು ತಪ್ಪುಗಳು ಆಗೋಗಿವೆ. ಅದೇ ಆ ತಪ್ಪುಗಳು ಗುರುಗಳ ಗಮನಕ್ಕೆ ಬಂದಿದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಾಂದರೆ ನಮ್ಮ ಮುಂದಿನ ದಾರಿ ನಮಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಗುರುಗಳು ಭೋಗೇಂದ್ರನ ಬಗ್ಗೆ ಕೇಳಿದಾಗ ನಾನು ಒಳ್ಳೆಯ ಅಭಿಪ್ರಾಯವನ್ನೇ ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಸದ್ಯಕ್ಕೆ ನೀನು ಗುರುಗಳ ದರ್ಶನಕ್ಕೆ 2 ದಿನ ಕಾಯಲೇಬೇಕು. ಗೊತ್ತಿದ್ದು ಸಮ್ಮತಿ ನೀಡಿದ್ದಾರೆ ಅಂದ್ರೆ ಬೇರೇನೋ ಕಾರಣಗಳಿರುತ್ತವೆ. ಅಧಿಕಾರ ಕೊಟ್ಟಿದ್ದು ಅವರೇ, ಹಿಂಪಡಿತಾ ಇರೋದು ಅವರೇ.